ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ನೀವು ನೀರು ಕುಡಿಯೋದು ಬಾಯ ಕುಡಿತೀರಲ್ವ, ಆದರೆ ಮರದ ಬಾಯಿ ಯಾವುದು? ರೆಂಬೆ ಕೊಂಬೆಗಳಲ್ಲ, ಮರದ ಬಾಯಿ ಬೇರು. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ಭಾಳ ಅಪರೂಪದ ಮಾತಿದು. ಈ ಕೆಲಸ ಆಗಬೇಕಾಗಿದೆ ನಮ್ಮ ಸರ್ಕಾರಗಳಿಂದ ದೇಶದ ಉದ್ದಕ್ಕೂ ಸಹ. ಈ ದೇಶದ ಬೇರು, ಮರದ ಬೇರು ಯಾವುದು? ಕೆಳಗಿರುತ್ತೆ. ಇಡೀ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ನಾವು ಹೇಳೋದು ಈ ದೇಶದ ಬೇರು ನಮ್ಮ ರೈತರು. ಬರೀ ಬೆನ್ನೆಲುಬಲ್ಲ, ಬೆನ್ನೆಲುಬಿಗೆ ಮುರಿಯಂಗೆ ಬರ್ತಾ ಇದ್ದಾವೆ ಕಾನೂನುಗಳು. ರೈತರ ಬೆನ್ನೆಲುಬು ಮುರಿಯಂಗೆ ಬರ್ತಾ ಇದ್ದಾವೆ. ಆದರೆ ಈ ದೇಶದ ನಿಜವಾದ ಬೇರು, ದೇಶದ ಜನರಿಗೆ ಅನ್ನ ನೀಡ್ತಕ್ಕಂಥ ರೈತರು, ಅವರಿಗೆ ನೀವು ನೀರು ಒದಗಿಸ್ಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಗ್ಗು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ. ದೇವರ ಅನುಗ್ರಹ ಆಯಿತು ಅಂದರೆ ಸಂಪತ್ತು ಬೆನ್ನ ಹಿಂದೆ ಬರುತ್ತಂತೆ ಬಸವಣ್ಣವರು ಹೇಳೋದ ಪ್ರಕಾರ. ಹೇಗೆ ಬರುತ್ತೆ ಅಂದರೆ ಮಳೆ ಸುರಿದು ಹಳ್ಳ ಕೊಳ್ಳಗಳು ಹರಿದು ಕೆರೆ ತುಂಬಿದ ಹಾಗೆ ಅಂತ. ನಾವಿದನ್ನು ಬಸವಣ್ಣವರು ಈ ವಚನವನ್ನು ತಿರುಮುರುವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸವಣ್ಣವ್ರು ಹೇಳಿದ್ದು ಆ ಕಾಲಕ್ಕೆ ಸರಿ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಭಗವಂತ ಕರುಣೆ ಆತು ಅಂತಂದರೆ ನಿನಗೆ ಸಂಪತ್ತು ಬಂದೇ ಬರುತ್ತಪ್ಪ ಅಂತ. ಅದಕ್ಕೆ ಉದಾಹರಣೆ ಕೆರೆ ಉದಾಹರಣೆ. ಹೆಂಗೆ ಹಳ್ಳ ಕೊಳ್ಳ ಬಂದು ಕೆರೆ ತುಂಬುತ್ತೋ ಹಾಗೆ ಅಂತ. ನಾವು ಬಸವಣ್ಣವರು ಈ ವಚನಗಳನ್ನು ತಿರುಮುರು ಮಾಡಿ ಭಗವಂತನ ಕೃಪೆಯಿಂದ ಕೆರೆ ತುಂಬಿದರೆ ಸಂಪತ್ತು ತಾನಾಗಿ ನಮ್ಮ ರೈತರಿಗೆ ಸಿಗುತ್ತೆ ಅಂತ ನಾವು ಹೇಳಬಹುದು. ಈ ಕೆರೆ ಭರಮಸಾಗರ ಕೆರೆ ತುಂಬಿದ ಮೇಲೆ ಭಾಳ ಜನ ರೈತರು ನಮಗೆ ವಾಟ್ಸಪ್ನ ಕಳಿಸ್ತಾ ಇದ್ರು. ಬುದ್ಧಿ ನಮ್ಮ ಬೋರ್ವೆಲ್ ನನ್ನ ತೋಟದಲ್ಲಿ ಜಮೀನಲ್ಲಿ ಒಂದು 10 ಬೋರ್ ಕೊರೆಸಿದ್ದೆ, ಅವೆಲ್ಲ ಬತ್ತಿ ಹೋಗಿದ್ದು, ಈಗೆಲ್ಲ ಉಕ್ಕಿ ಹರಿತದವೆ ಅಂತ. ಅದು ಗುರುಗಳು ಮಾಡಿದ ಪವಾಡ ಅಲ್ಲ. ಅದು ಗುರುಗಳು ಪವಾಡದಿಂದ ನೀರು ಉಕ್ಕಿ ಹರಿತೈತೆ ಅಂತ ಅಲ್ಲ. ನೀವು ಯಾಕೆ ನೀರು ಬತ್ತಿ ಹೋಗಿತ್ತು ಅಂದರೆ, ನೀವು ಬ್ಯಾಂಕ್ನ ಜಮಾ ಮಾಡಿದರೆ ನಿಮಗೆ ದುಡ್ಡಿರುತ್ತೆ. ಬ್ಯಾಂಕ್ನ ಜಮಾ ಮಾಡದೆ ಹೋದರೆ ದುಡ್ಡೆಲ್ಲಿರುತ್ತೆ? ಆಮೇಲೆ ಓವರ್ ಡ್ರಾಫ್ಟ್ ಅಂತಲೇ ಏನೋ ಒಂದು ಬ್ಯಾಂಕ್ನಾಗ ಒಂದು ಫೆಸಿಲಿಟಿ ಇದೆ, ಸಾಲ ಓವರ್ ಡ್ರಾಫ್ಟ್. ನೀವು ಓವರ್ ಡ್ರಾಫ್ಟ್ ಮಾಡ್ತಾ ಹೋದರೆ ಅದು ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿತ್ತು ಬೋರ್ವೆಲ್ಗಳು. 1000 ಅಡಿ 1500 ಅಡಿ ಮೈನಸ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟ್ನಾಗೆ, ಭೂಮಿ ಒಳಗೆ. ಈಗ ಭರಮಸಾಗರಕ್ಕೆ ನೀರು ತುಂಬಿದ ಮೇಲೆ ಏನಾಯಿತು? ಬ್ಯಾಂಕಿಗೆ ನೀವು ದುಡ್ಡು ಜಮಾ ಮಾಡಿದಂಗೆ ಆಯ್ತು, ಓವರ್ಫ್ಲೋ ಆಗ್ತಾಯಿದೆ. ಹಾಗಾಗಿದೆ. ಎಷ್ಟು ಸಂಭ್ರಮ, ಎಷ್ಟು ಖುಷಿ. ನೀವು ಓವರ್ ಡ್ರಾಫ್ಟ್ ಮಾಡಿದ್ರಿ, ಈಗ ಜಮಾ ಮಾಡಿದ್ದೀರಿ, ಅದರಿಂದ ನಿಮಗೆ ಸಿಗ್ತಾ ಇದೆ. ನಮ್ಮ ಗೂಂಗಿಯವರು ಹೇಳಿದ್ರಲ್ಲ, ನಾವು ಭಾಳ ಹಿಂದೆ ಹೇಳ್ತಾ ಇದ್ದ ಮಾತು, ಬೋರ್ ಕೊರೆಸಿ ನೀವು ಬೋರಾಗಿ ಹೋಗಿಬಿಟ್ಟಿದ್ರಿ. ಹೆಣ್ಮಕ್ಳು ಮೈ ಮೇಲಿರ್ತಕ್ಕಂಥ ಬೆಳ್ಳಿ ಬಂಗಾರನೆಲ್ಲ ನೀವು ಒತ್ತೆ ಇಟ್ಟು ಸಾಲ ಮಾಡಿದ್ರಿ, ಅವ್ರ ಮೈ ಮೇಲೆ ಬಂಗಾರ ಇಲ್ದಂಗೆ ಮಾಡಿದ್ರಿ. ಈಗ ಬೋರ್ ಉಕ್ಕಿ ಹರಿತಾ ಇದೆ, ಮತ್ತು ನೀವು ಸಾಲ ತೀರಿಸ್ಬೇಕು ಹೋದೇ ಇಲ್ಲ. ಯಾರಿಗೆ? ಹೆಣ್ಮಕ್ಳಿಗೆ. ಅವರಿಂದ ಅವ್ರ ಮೈ ಮೇಲಿದ್ದ ಒಡವೆಗಳನ್ನು ತಗೊಂಡು ನೀವೇನು ಬೋರ್ ಕೊರೆಸಿದ್ರಿ, ಈಗ ದುಡಿತೀರಿ. ಹೆಣ್ಣುಮಕ್ಕಳು ಮೈ ಮೇಲೆ ಅವ್ರು ಮತ್ತಷ್ಟು ಸುಂದರವಾಗಿ ಕಾಣೋ ಹಾಗೆ ಒಳ್ಳೊಳ್ಳೆ ಆಭರಣಗಳನ್ನು ತಂದು ಕೊಡ್ತಕ್ಕಂಥ ಹೊಣೆಗಾರಿಕೆ ನಿಮ್ಮದಾಗಿದೆ. ಈಗ ಆ ಕೆಲಸ ನೀವು ಮಾಡಬೇಕು.
ಭಾಳ ಖುಷಿಯಿಂದ ಸಂಭ್ರಮದಿಂದ ಇದ್ದೀರಿ. ಎಷ್ಟು ಸಂಭ್ರಮ ಅಂದರೆ, ಇನ್ನೊಂದು ಮಾತು ಹೇಳ್ತಾ ಇದ್ರು ರಾಜೇಂದ್ರ ಸಿಂಗ್ ಅವರು, ಚನ್ನಗಿರಿಯಲ್ಲಿ ತರಳುಬ ಹುಣ್ಣಿಮೆ ಆದಾಗ ಅವರು ಹೇಳಿದ ಮಾತು ನಮಗಿನ್ನೂ ನೆನಪಿನಲ್ಲಿದೆ. इस पानी को एक हिंदू भी पिएगा, एक ಮುಸಲ್ಮಾನ್ भी पिएगा, एक ಸಿಖ್ भी पिएगा ಅಂತ ಹೇಳಿದರು. ಈ ನೀರನ್ನು ಒಬ್ಬ ಹಿಂದೂನೂ ಕುಡಿತಾನೆ, ಮುಸಲ್ಮಾನೂ ಕುಡಿತಾನೆ, ಒಬ್ಬ ಕ್ರಿಶ್ಚಿಯನ್ನೂ ಕುಡಿತಾನೆ, ಒಬ್ಬ ಸಿಖ್ನು ಕುಡಿತಾನೆ. ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಕುಡಿತಾವೆ. ಇದು ನಮಗೆ ಗೊತ್ತಿರಲಿಲ್ಲ, ಇಷ್ಟೊಂದೆಲ್ಲ ನೆಟ್ವರ್ಕ್ ಇದೆ ಅಂತ ಗೊತ್ತಿರಲಿಲ್ಲ. ಆ ಪುಣ್ಯಾತ್ಮ ಬಿಚ್ಚುಕತ್ತಿ ಭರಮಣ್ಣ ನಾಯಕ, ನಾವು ನೆನೆಸಲೇಬೇಕು. ಅವನ ಭಾವಚಿತ್ರ, ಅವನ ಯಾವ ಶಿಲಾಶಾಸನ ಮೊನ್ನೆ ರಾಜಶೇಖರಪ್ಪರು ಬಂದಿದ್ದರು, ಕೇಳಬೇಕು ಅಂತ ಅನಿಸಿತ್ತು, ಮರ್ತು ಹೋಗ್ಬಿಡ್ತು, ಕೇಳ್ತೀವಿ. ಅವ ಯಾವ JCB ಇಟಾಚಿ ಏನೂ ಇಲ್ಲದೆ ಇರೋ ಕಾಲದಲ್ಲಿ 1,000 ಎಕರೆಗೆ ಅವನು ಇದು ಕಟ್ಸಿದಾನಲ್ಲ ಕೆರೆನ. ಯಾವುದು ದೊಡ್ಡದು, ಯಾರ ಕೆಲಸ ದೊಡ್ಡದು? ಆ ಪುಣ್ಯಾತ್ಮನೊಂದು ಬಿಚ್ಚುಗತ್ತಿ ಭರಮಣ್ಣ ನಾಯಕನ ನಾವು ಸ್ಮರಿಸ್ಬೇಕು ಈ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ಈ ಮಹಾಮಂಟಪಕ್ಕೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಮಹಾಮಂಟಪ ಅಂತ ಹೆಸರಿಡ್ಲಿಕ್ಕೆ ಅದು ಕಾರಣ. ಅವನ ಆಡಳಿತದಲ್ಲಿ ಈ ಭಾಗದ ಜನರಿಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾನೆ. ಅದೇನು ದೈವಾನುಗ್ರಹ ಯೋಗಾಯೋಗವೋ ಏನೋ, ಇಲ್ಲಿಗೆ ಮೊಟ್ಟ ಮೊದಲು ನೀರು ತುಂಗಭದ್ರೆ ನೀರು ಹರಿದಾಗ ಅದೇ ತಿಂಗಳಲ್ಲೇ ಅವನು ಈ ಕೆರೆಯನ್ನು ಅವನು ಉದ್ಘಾಟನೆ ಮಾಡಿದ್ದ. ಅದೇನು ಉದ್ಘಾಟನಾ ಕಾರ್ಯಕ್ರಮ ಏನು ಇರಲಿಕ್ಕಿಲ್ಲ, ಬಂದು ಅವನು ಭೇಟಿ ಕೊಟ್ಟಿರ್ಬೋದು. ಅವತ್ತೇ ಒಂದು ದಿನ ಹೇಳಿದ್ರೆ ಅದೇ ತಿಂಗಳು ಒಟ್ಟಿಗೆ ಅದೇನು ಮಹಿಮೆನ ಏನೋ, ಮೊಟ್ಟ ಮೊದಲಿಗೆ ನಾವು ಇಲ್ಲಿ ನೀರು ಹರಿಯೋ ಹಾಗೆ ಮಾಡಿದಾಗ ಬಂದು ಹನಿ ಬಿದ್ದಾಗ ನೀರು, ಏನು ಖುಷಿ ನಿಮಗೆ. ಮೊದಲನೇ ಸರಿ ಬಂತಲ್ಲ ನೀರು, ಎಷ್ಟು ಖುಷಿ ಆಯ್ತು ನಿಮಗೆ. ಈಗಲೂ ನಾವು ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಆ ಫೋಟೋನ. ಕಳೆದ ವರ್ಷ ಜರ್ಮನಿಗೆ ಹೋದಾಗ ನೀವು ಕುಣಿದಾಡೋದನ್ನು ಅಲ್ಲಿ ಜರ್ಮನಿಯ ಪತ್ರಿಕಾ ವರದಿಗಾರರಿಗೆ ತೋರಿಸಿದ್ವಿ. ನಿಮ್ಮ ಭರಮಸಾಗರದ ಕೆರೆ ಜರ್ಮನಿಯ ವೃತ್ತಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ, ಭಾಳ ಸಂತೋಷ ಪಡ್ತೀವಿ. ಈಗ ಯಥೇಚ್ಛವಾಗಿ ಇದೆ, ಈಗ ಸ್ವಲ್ಪ ಕುಣಿಯೋದು ಕಡಿಮೆ ಆಗಿರಂಗೆ ಕಾಣುತ್ತೆ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಉತ್ಸಾಹ ತುಂಬಬೇಕು ಅಂತ ಹೇಳಿ ನಮ್ಮ ಯುವಕರು ನಮ್ಮನ್ನು ಕೇಳ್ಕೊಂಡಾಗ ತಮ್ಮದೊಂದು ತೆಪ್ಪೋತ್ಸವ ಮಾಡ್ತೀವಿ ಅಂತ. ನಾವೆಂದೂ ತೆಪ್ಪೋತ್ಸವ ನಮ್ಮ ಮಠದಲ್ಲಿ ಪದ್ಧತಿ ಇಲ್ಲ. ನಮಗೇನು ಒಂದು ಆತಂಕ ಉಂಟಾಯಿತು ಅಂದರೆ, ಏನೋ ಮಾಡ್ಬೇಕಾದ್ರೆ ನಮ್ಮ ಯುವಕರು ಎಲ್ಲಿ ಮೈ ಮೇಲೆ ಬಿದ್ದು ಮುಳುಗಿ ಅನಾಹುತ ಆಗುತ್ತೋ ಅಂತ ಹೇಳಿ ನಾವು ಒಪ್ಪಿಗೆ ಕೊಡಲ್ಲಪ್ಪ. ನಮ್ಮ ಯಾರು SP ಅವರು ಒಪ್ಪಿದರೆ ಆಗ್ಬೋದು ಅಂತ ಹೇಳಿದೆ. ಮಾರನೇ ದಿವಸನೇ ಹೋಗಿ SP ಒಪ್ಸ್ಕೊಂಡು ಬಂದುಬಿಟ್ರು. ಮತ್ತು ನಾವು ಒಪ್ಪಿಗೆ ಕೊಡ್ಬೇಕಾಗೋದೇ ಇಲ್ಲ. ಇಲ್ಲಪ್ಪ, ನಾವು ಒಪ್ಪಿಗೆ ಕೊಡಲ್ಲ, ಪ್ರತಿದಿನವೂ ಸಹ ಆ ಬೋಟ್ ರೈಡ್ ವ್ಯವಸ್ಥೆ ನೀವು 9 ದಿನ ಮಾಡೋದಾದರೆ ನಾವು ಬರ್ತೀವಿ. ನಮ್ಮ ಹಳ್ಳಿ ಜನ ಎಲ್ಲ ಇಲ್ಲಿ ಗೋಕರ್ಣಕ್ಕೆ ಹೋಗೋದು ಬೇಡ, ಇಲ್ಲೇ ಓಡ್ಬೇಕು, ಇಲ್ಲೇ ಅಡ್ಡಾಡಬೇಕು. ಈ ಬೋಟ್ ಇದರಲ್ಲಿ ದೋಣಿ ಏನಂತೀರೋದಕ್ಕೆ ವಿಹಾರ. ಈಗ ಭಾಳ ಜನ ಅದರಲ್ಲಿ ಭಾಗವಹಿಸಿದಿರಿ, ತುಂಬ ಸಂತೋಷಪಟ್ಟಿದ್ದೀರಿ. ಇನ್ನು 10 ನಿಮಿಷ ಆಗಿಬಿಟ್ರೆ ಇದು 11ನೇ ದಿನ ಕಾರ್ಯಕ್ರಮ ಆಗಲ್ಲ, 12ನೇ ದಿನ ಕಾರ್ಯಕ್ರಮ ಆಗುತ್ತೆ. ನೀವೆಲ್ಲ ಇಷ್ಟು ಸುಮ್ಮನೆ ಕೂತಿದ್ದೀರಿ ಅಂತ ಹೇಳಿ ಅಷ್ಟು ದೀರ್ಘವಾಗಿ ಮಾತನಾಡಬೇಕಾಯಿತು. ಈರೂರು ಪೂಜ್ಯರು ಹೆಬ್ಬಾಳ ಗುರುಗಳು ಇಲ್ಲೇ ಹತ್ತಿರ ಇದೆ. ಈಗ ಅದೃಶ್ಯರಾಗಿದ್ದರು, ಈಗ ಪ್ರತ್ಯಕ್ಷರಾಗಿದ್ದಾರಲ್ಲ. ನಾವು ಮಠದಲ್ಲಿ ಉಳ್ಕೊಂಡಿದ್ದು, ಪೂಜೆ ಪ್ರಸಾದ ಮಾಡ್ಕೊಂಡು ಇಲ್ಲೇ ಉಳಿದಿದ್ದು. ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಾಳೆ ದಯಮಾಡಿಸ್ಬೋದು. ಮತ್ತು ಈಗ ಅದೃಶ್ಯರಾಗೋದು ಬೇಡ ನನ್ನ ಕಣ್ಣು ಮುಂದೆ ಅಂತ ನಾವು ಅವರಿಗೆ ಭಿನ್ನವಿಸಿಕೊಂಡು ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ. ಮತ್ತೊಮ್ಮೆ ನಗರಾಗ್ತಾ ಹೋಗಿ ಮನೆ ತಲುಪಿ. ಒಳ್ಳೆಯದು. ನಮ್ಮೆಲ್ಲರಿಗೂ ದರ್ಶನ